ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಇಂದು ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಆ ಮನೆ ಸುತ್ತಮುತ್ತಾನೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ವಾಚ್ ಮಾಡಬೇಕು. ಅವಳು ಹೊರಗಡೆ ಬರ್ತಿದ್ದ ಹಾಗೆ ನಿಮ್ಮ ಕೆಲಸ ನೀವು ಮಾಡಬೇಕು. ಆಮೇಲೆ ತಾರಕ್ನ ಟಾರ್ಗೆಟ್ ಮಾಡಬೇಕು. ಓಕೆ ಅಣ್ಣ. ನೋಡಿ, ತಾರಕ್ಗೆ ಯಾವ ತೊಂದರೆನೂ ಆಗ್ಬಾರ್ದು. ಅವನ್ ಮೈ ಮೇಲೆ ಏನಾದ್ರೂ ಒಂದೇ ಒಂದು ಗಾಯದ ಗುರುತನ್ನ ನಾನು ನೋಡಿದ್ರೆ ನಾನು ಮನುಷ್ಯಲಾಗಿರಲ್ಲ. ಹಾಗೆ ಇದ್ರ ಹಿಂದೆ ನಾನಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅಷ್ಟು ಹುಷಾರಾಗಿ ನೀನು ಕೆಲಸ ಮಾಡಬೇಕು. ಆಯ್ತು ಅಣ್ಣ, ಹುಡುಗಿ ಸಿಕ್ತಿದ್ದಂಗೆ ಫೋನ್ ಮಾಡ್ತೀವಣ್ಣ. ಏನ್ರಿ ಮಾಡ್ತಿರೋದ್ ನೀವು? ಆ ಹುಡುಗಿನ ಯಾಕೆ ಕೊಲ್ಲಿಸ್ತಾ ಇದ್ದೀರಾ? ಅವಳು ಏನ್ ತಪ್ಪು ಮಾಡಿದಾಳೆ? ನನ್ನ ಮಗಳು ಇರ್ಬೇಕಾದ ಜಾಗದಲ್ಲಿ ಅವಳಿದ್ದಾಳಲ್ಲ, ಅದೇ ತಪ್ಪು. ಆ ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ವಾ? ನೋಡಿ, ನೀವ್ ಏನೇ ಮಾಡೋದಾದ್ರೂ ಆ ತಾರಕಗ್ ಮಾಡಿ. ಇಲ್ಲ ಅವ್ರಮ್ಮ ರಾಜೇಶ್ವರಿಗೆ ಬುದ್ಧಿ ಕಲ್ಸಿ. ಅದು ಬಿಟ್ಟು ಈ ಹಳ್ಳಿ ಹುಡುಗಿಗೆ ಯಾಕ್ರಿ ತೊಂದರೆ ಕೊಡ್ತಿದ್ದೀರಾ? ಏನಮ್ಮ, ಆ ಹಳ್ಳಿ ಹುಡುಗಿ ಮೇಲೆ ಕರುಣೆ ಉಕ್ಕಿ ಹರಿತಾ ಇದೆ? ನನಗ್ ಅನ್ಯಾಯ ಆಗಿರೋದನ್ನ ನೋಡಿ ನಿನಗ್ ರಕ್ತ ಕುದಿತಾ ಇಲ್ವಾ? ಕುದೀತಾ ಇದೆ ಕಣೆ. ಅದು ರಾಜೇಶ್ವರಿ ಅವ್ರ ಕುಟುಂಬದ ಮೇಲೆ ಹೊರತು ಆ ಹುಡುಗಿ ಮೇಲಲ್ಲ. ಅವಳು ಆ ಮನೆ ಕೆಲ್ಸದವಳು. ಮದ್ವೆ ಮನೆಯಲ್ಲಿ ಎಲ್ಲೋ ಒಂದ್ ಮೂಲೆನಲ್ಲಿ ಬಿದ್ದಿದ್ಲು. ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ್ದು ತಾರಕ್ ತಾನೆ. ಹಾಗ್ ನೋಡಿದ್ರೆ ಆ ತಾರಕ್ನೆ ಮೊದಲು ಬಲಿ ತಗೋಬೇಕು. ಅಮ್ಮ, ಇನ್ನೊಂದು ಮಾತು ನೀವು ನನ್ನ ತಾರಕ್ ಬಗ್ಗೆ ಮಾತಾಡಿದ್ರೆ ನೀವು ನನ್ನ ಅಮ್ಮ ಅನ್ನೋದನ್ನು ಮರಿಬೇಕಾಗತ್ತೆ. ಅವನ ಜೊತೆ ಜೀವನ ಪೂರ್ತಿ ಸುಖವಾಗಿ ಜೀವನ ಮಾಡ್ಬೇಕು ಅಂತ ಅಂದ್ರೆ ನೀವು ಅವನನ್ನ ಸಾಯಿಸ್ಬೇಕು ಅಂತಿದ್ದೀರಾ? ಅವನೇನಾದ್ರೂ ಜೀವಂತವಾಗಿ ಇಲ್ಲ ಅಂದ್ರೆ ನಿಮ್ ಮಗಳನ್ನ ಕೂಡ ನೀವು ಹೆಣವಾಗಿ ನೋಡ್ಬೇಕಾಗತ್ತೆ. ಅಮ್ಮು, ನಿಮ್ಮಮ್ಮ ಏನೋ ತಲೆ ಇಲ್ದೊರೊಳಗೆ ಮಾತಾಡ್ತಾಳೆ ಅಂದ್ರೆ ನೀನು ಹಾಗೆ ಮಾತಾಡ್ತೀಯಲ್ಲ. ನಾನಿಷ್ಟೆಲ್ಲ ಮಾಡ್ತಿರೋದು ನೀನ್ ಸಾಯೋಕ್ಕಲ್ಲ, ತಾರಕ್ ಜೊತೆ ಮದುವೆ ಮಾಡಿಸೋದಕ್ಕೆ. ಮಹೇಶ್ವರಿ, ನೀನ್ ಎದ್ದು ಹೋಗು, ಎದ್ದು ಹೋಗು. ಅಪ್ಪ, ನನ್ನ ಕ್ಷಮಿಸ್ಬಿಡಿ. ತಾರಕ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದ್ ನನಗೆ ಗೊತ್ತಮ್ಮ. ನೀನು ತಾರಕ್ ಜೊತೆ ಚೆನ್ನಾಗಿರ್ಬೇಕು ಅಂತಾನೆ ಹುಡುಗರನ್ನ ಬಿಟ್ಟು ಅವಳನ್ನ ಮುಗಿಸ್ತಾ ಇರೋದು. ನೀನೇನು ಯೋಚನೆ ಮಾಡಬೇಡ. ಈಗ ಹೋದ್ನಲ್ಲ, ಹುಡುಗರನ್ನ ಹಾಕೊಂಡು ಹೋಗಿ ಕೆಲಸ ಮುಗಿಸ್ತಾನೆ. ಆದಷ್ಟು ಬೇಗ ನಿನಗೆ ಗುಡ್ ನ್ಯೂಸ್ ಕೊಡ್ತಾನೆ. ನನಗೂ ಅದೇ ಅಪ್ಪ ಬೇಕಾಗಿರೋದು. ತಾರಕ್ಗೆ ಒಕ್ಕರಿಸ್ಕೊಂಡಿರೋ ಆ ಪೀಡೆ ಅವನಿಂದ ದೂರ ಆದ್ರೆ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗತ್ತೆ. ಆಮೇಲೆ ನಾನು ತಾರಕ್ ಹಾಲು ಜೀನಿನ ತರ ಒಟ್ಟಿಗೆ ಬದುಕ್ತೀವಿ. ಖಂಡಿತಮ್ಮ, ನಿನ್ನ ಆಸೆ ನೆರವೇರುತ್ತೆ. ನೀನು ಆರಾಮಾಗಿರು. ಅಯ್ಯೋ, ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ? ನೀವು ನನ್ನ ಪಕ್ಕ ಕೂತ್ಕೊಂಡು ಚಿಯರ್ಸ್ ಅಂತ ಹೇಳ್ತಾ ಒಂದ್ ಪೆಗ್ ಹಾಕ್ಬಿಡಿ. ಹಾಡಾಡ್ಕೊಂಡು ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಅಂತ ಹಳೇದನ್ನೆಲ್ಲ ಮರ್ತ್ ಬಿಡೋಣ. ನಾನು ಅಮೃತದಂತ ಎಳ್ನೀರ್ ಕುಡ್ಕೊಂಡು ಬೆಳ್ದಿರೋಳು.
ಈ ವಿಷ ಎಲ್ಲ ಕುಡಿಯೋ ಅವಶ್ಯಕತೆ ನನಗಿಲ್ಲ. ಅಯ್ಯೋ, ನಿಮಗೆ ಎಳ್ನೀರ್ ಅಮೃತ, ನಮಗೆ ಇದೇ ಅಮೃತ ಅಂತ ದೇವಾನು ದೇವತೆಗಳೇ ಸುರಪಾನ ಅನ್ನೋ ಹೆಸರಲ್ಲಿ ಕುಡಿತಾರಂತೆ. ಇನ್ನ ತುಚ್ಛ ಮಾನವ ನಾವು ಕುಡಿಯೋದ್ರಲ್ಲಿ ಏನ್ ತಪ್ಪಿದೆ? ನಮ್ಮ ಪಾಲಿಸಿ ಇಷ್ಟೇ, ದುಡಿಬೇಕು, ಕುಡಿಬೇಕು, ಮಜಾ ಮಾಡ್ಬೇಕು. ದಟ್ಸ್ ಆಲ್. ದುಡಿಯೋರು ಯಾರು ಕುಡಿಯೋದಿಲ್ಲ ಚಿಕ್ಕ ಯಜಮಾನ್ರೆ. ದುಡಿಮೆನೆ ದೇವ್ರು ಅಂತ ನಂಬಿಕೆ ಇಟ್ಕೊಂಡು ಬದುಕ್ತಾರೆ. ಆದ್ರೆ ನೀವ್ ಮಾತ್ರ ಹಾಗಲ್ಲ. ಯಾವತ್ತೋ ನಡೆದಿರೋದನ್ನ ನೆನೆಸ್ಕೊಂಡು ಕುಡಿತೀರಾ. ಕುಡ್ದು 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 ನಿಮ್ ತಾಯಿ ಮೇಲಿರೋ ದ್ವೇಷನ ಹೆಚ್ಚಿಸ್ಕೋತೀರಾ. ನನ್ನ ಮುಖಾಂತರ ಆ ದ್ವೇಷನ ತೀರಿಸ್ಕೋತಾ ಇದ್ದೀರಾ. ಅಷ್ಟೇ ನಿಮಗ್ ಗೊತ್ತಿರೋದು.